ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ 10ನೇ ತರಗತಿ ಪರೀಕ್ಷೆಯನ್ನ ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಜಿಲ್ಲಾ ಪಂಚಾಯತ್ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದಲ್ಲಿ ಸ್ಫೂರ್ತಿ ಸಲಹೆ ಎಂಬ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮೂಲಕ 10ನೇ ತರಗತಿಯಲ್ಲಿ ಹೇಗೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನುವಂತಹ ಕೆಲವಾರು ಟಿಪ್ಸ್ ಗಳನ್ನ ನಾವು ನೀಡಲಿದ್ದೇವೆ. ನಾನು ಪಿ ನಾಗರಾಜು, ಉಪನ್ಯಾಸಕರು, ಡಯಟ್. ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ 2, 3 ಮತ್ತು 4 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತವೆ. ಈ ಪ್ರಶ್ನೆಗಳಿಗೆ ಸುಮಾರು 113 ಪ್ರಶ್ನೆಗಳಿಗೆ ಕೇವಲ 13 ಉತ್ತರಗಳನ್ನು ಬರೆಯುವುದರ ಮೂಲಕ ಸುಲಭವಾಗಿ 2, 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಗೆ ಬರೀಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ಮೊದಲಿಗೆ ಬ್ಯಾಂಕುಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಲ್ಲಿ ಬ್ಯಾಂಕ್ನ ಕಾರ್ಯಗಳು, ಬ್ಯಾಂಕು ಸಲ್ಲಿಸುವ ಸೇವೆಗಳು, ಬ್ಯಾಂಕ್ನ ಅನುಕೂಲಗಳು, ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ವಿಧವಾದಂತಹ ಉತ್ತರ: ಹಣದ ವರ್ಗಾವಣೆ, ಭದ್ರತಾ ಕಪಾಟು ಸೌಲಭ್ಯ, ಸಾಲ ನೀಡುವಿಕೆ, ಹಣದ ಭದ್ರತೆ, ಭರವಸೆಯ ಸೇವೆಗಳು. ಹೀಗೆ ಇಲ್ಲಿ ಸೂಚಿಸಿರುವಂತಹ ಉತ್ತರಗಳನ್ನ ಬರೆದಂತಹ ಸಂದರ್ಭದಲ್ಲಿ ಆ ಉತ್ತರಗಳು ಸರಿ ಇರ್ತವೆ. ಹಾಗಾಗಿ ಇಂತಹ ಉತ್ತರಗಳನ್ನ ಬರೆಯೋದ್ರ ಮೂಲಕ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದಾಗಿದೆ. ಹಾಗೆ ಸಮಾಜ ಸುಧಾರಣೆ ಅನ್ನುವಂತಹ ಪಾಠದಲ್ಲಿ ತಾವೆಲ್ಲರೂ ಗಮನಿಸಿದ್ದೀರಾ. ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ಹೀಗೆ ಆ ಅಧ್ಯಾಯದಲ್ಲಿ ಯಾವ ರೀತಿಯಾದಂತಹ ಸಮಾಜಗಳು ಬರ್ತವೋ ಆ ಎಲ್ಲ ಸಮಾಜಗಳಿಗೆ ಸಂಬಂಧಪಟ್ಟಂತೆ ಬೋಧನೆಗಳು, ಉದ್ದೇಶಗಳು, ದೃಷ್ಟಿಕೋನ ಮತ್ತು ಮುಖ್ಯಾಂಶಗಳಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಒಂದೇ ರೀತಿಯಾದಂತಹ ಉತ್ತರ. ಯಾಕೆಂದ್ರೆ ಎಲ್ಲವೂ ಕೂಡ ಸಿಮಿಲಾರಿಟಿ ಇರುವುದರಿಂದ ಏಕದೇವತಾರಾಧನೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಅರ್ಥಹೀನ ಆಚರಣೆಗಳ ವಿರೋಧ, ಹೀಗೆ ಜಾತಿ ಪದ್ಧತಿ ನಿಷೇಧ, ಪುರುಷರ ಸಮಾನತೆ, ಬಾಲ್ಯ ವಿವಾಹ, ಬಹುಪತ್ನಿತ್ವ ವಿರೋಧ, ಇಂತಹ ಉತ್ತರವನ್ನು ಬರೆಯೋದ್ರ ಮೂಲಕ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದಾಗಿದೆ. ಇನ್ನು ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ, ಹಣಕಾಸು, ಜಾಗತೀಕರಣ, ಗ್ರಾಮೀಣಾಭಿವೃದ್ಧಿ, ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳು ಮಹತ್ವ ಇರಬಹುದು, ಪ್ರಾಮುಖ್ಯತೆ ಇರಬಹುದು ಅಥವಾ ಅನುಕೂಲಗಳಿರಬಹುದು. ಇಂತಹ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ಒಂದೇ ಉತ್ತರ ಇರುತ್ತೆ: ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವಿಕೆ, ತಲಾದಾಯದ ಹೆಚ್ಚಳ, ಜನರ ಜೀವನ ಮಟ್ಟದ ಸುಧಾರಣೆಯಾಗುವಿಕೆ, ಉದ್ಯೋಗಾವಕಾಶಗಳ ಸೃಷ್ಟಿ, ವಿದೇಶಿ ವಿನಿಮಯ ಗಳಿಕೆ. ಹೀಗೆ ಸಾಮಾನ್ಯವಾಗಿ ಇಂತಹ ಸರಳ ಉತ್ತರಗಳನ್ನು ಬರೆಯುವ ಮೂಲಕ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸಬಹುದಾಗಿದೆ. ಇನ್ನು ಉದ್ಯಮಗಾರಿಕೆಯ ಥೀಮ್ಗೆ ಬಂದಂತಹ ಸಂದರ್ಭದಲ್ಲಿ ಉದ್ಯಮಗಾರಿಕೆಯ ಲಕ್ಷಣಗಳಾದ್ರೂ ಕೇಳಿ ಅಥವಾ ಉದ್ಯಮಗಾರಿಕೆಯ ಕಾರ್ಯಗಳನ್ನಾದ್ರೂ ಕೇಳಿ ಉತ್ತರ ಒಂದೇ ಇರುತ್ತೆ: ಹೊಸ ಪದ್ಧತಿಯ ರೂಢಿಗೆ ಬರುವುದು, ನಿರ್ಧಾರವನ್ನು ಕೈಗೊಳ್ಳುವಿಕೆ, ಸೃಜನಾತ್ಮಕತೆ, ಸಂಯೋಜನೆ, ನಷ್ಟಭರಿತಕ್ಕೆ ಸಿದ್ಧ. ಇಂತಹ ಉತ್ತರಗಳನ್ನ ಸರಳವಾಗಿ ಬರೆದ್ರೆ ನಿಮಗೆ ಸುಲಭವಾಗಿ ಅಂಕಗಳನ್ನ ನೀವು ಗಳಿಸಬಹುದಾಗಿದೆ. ಇನ್ನು ಮುಂದಿನದಾಗಿ ಕಬ್ಬಿಣ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ ಅಥವಾ ಯಾವುದೇ ಕೈಗಾರಿಕೆಗಳಾಗಿರ್ಬೋದು, ಆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಬೀರುವ ಪ್ರಭಾವ ಅಂಶಗಳು ಯಾವುವು ಅಂತ ಕೇಳಿದಾಗ ಒಂದೇ ಉತ್ತರ: ಕಚ್ಚಾ ವಸ್ತುಗಳ ಲಭ್ಯವಿರಬೇಕು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಆಗಬೇಕು, ಸಾರಿಗೆ ಸಂಪರ್ಕ ಸಮರ್ಪಕವಾಗಿರಬೇಕು, ಮಾರುಕಟ್ಟೆಯ ಸೌಲಭ್ಯ ಹತ್ತಿರದಲ್ಲಿ ಇರಬೇಕು, ಬಂಡವಾಳ ಸಮರ್ಪಕವಾಗಿ ದೊರೆಯಬೇಕು, ಕಾರ್ಮಿಕರ ಪೂರೈಕೆ ಸುಲಭವಾಗಿ ಸಿಗಬೇಕು. ಇಂತಹ ಸರಳವಾದಂತಹ ಏಕರೂಪದಂತಹ ಉತ್ತರಗಳನ್ನು ಬರೆದ್ರೆ ಆ ಉತ್ತರ ಸರಿಯಾಗಿರುತ್ತೆ. ಆದ್ರಿಂದ ನೀವು ಇಂತಹ ಉತ್ತರಗಳನ್ನ ಬರೆದು ಹೆಚ್ಚಿನ ಅಂಕಗಳನ್ನ ತಾವು ಗಳಿಸಬಹುದು. ಇನ್ನು ಭೂಗೋಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಆವರ್ತ ಮಾರುತಗಳು, ಪ್ರವಾಹಗಳು, ಭೂಕುಸಿತಗಳು, ಇಂತಹ ಯಾವುದೇ ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಿಸಿದಂತೆ ಕಾರಣಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದು ಯಾವುದೇ ನೈಸರ್ಗಿಕ ವಿಕೋಪ ಆಗಿರ್ಬೋದು, ಅದಕ್ಕೆ ಕಾರಣಗಳು ಒಂದೇ ರೀತಿಯಾಗಿರುತ್ತೆ: ಪರಿಸರದ ಅಸಮತೋಲನ, ಪರಿಸರ ಮಾಲಿನ್ಯ, ಪರಿಸರದ ದುರ್ಬಳಕೆ, ಆಧುನೀಕರಣ, ನಗರೀಕರಣ, ಗಣಿಗಾರಿಕೆ, ಬಹು ಕಟ್ಟಡಗಳ ನಿರ್ಮಾಣ. ಇಂತಹ ಸಾಮಾನ್ಯವಾದಂತಹ ಸರಳ ಉತ್ತರಗಳನ್ನು ಬರೆಯುವ ಮೂಲಕ ನೀವು ಉತ್ತರಗಳನ್ನು ಸರಿಯಾಗಿ ಗಳಿಸಬಹುದು. ಅದೇ ರೀತಿ ಪರಿಣಾಮಗಳನ್ನ ಅದೇ ಚಾಪ್ಟರ್ ನಲ್ಲಿ ಪರಿಣಾಮಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಅದು ಯಾವುದಾದ್ರೂ ಆಗಿರ್ಬೋದು, ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಬಂದರೂ ಕೂಡ ಪರಿಣಾಮಗಳಲ್ಲಿ ಈ ಪ್ರಾಣಹಾನಿ ಆಗತ್ತೆ, ಯಾವುದೇ ನೈಸರ್ಗಿಕ ವಿಕೋಪ ಸಂಭವಿಸಿದ್ರು ಕೂಡ ಪ್ರಾಣಹಾನಿ ಆಗತ್ತೆ, ಆಸ್ತಿ ನಾಶ ಮತ್ತು ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ, ಸಾಮಾಜಿಕ ಜೀವನ ದುಸ್ತರವಾಗುತ್ತೆ, ಸಾರಿಗೆ ಮತ್ತು ಸಂಪರ್ಕದಲ್ಲಿ ಅಸ್ತವ್ಯಸ್ತ ಉಂಟಾಗುತ್ತೆ, ಬೆಳೆ ಮತ್ತು ಸಸ್ಯವರ್ಗ ನಾಶವಾಗುತ್ತೆ. ಇಂತಹ ಉತ್ತರಗಳನ್ನು ತಾವು ಬರೆಯಬಹುದಾಗುತ್ತೆ. ಇನ್ನು ಅದೇ ನೈಸರ್ಗಿಕ ವಿಕೋಪಗಳ ಪರಿಹಾರ ಕ್ರಮಗಳು ಯಾವುದೇ ಇರಲಿ, ಅದು ಅಂತಹ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ತಾತ್ಕಾಲಿಕವಾಗಿ ಆಶ್ರಯವನ್ನು ಕಲ್ಪಿಸುವಿಕೆ, ವೈದ್ಯರ ನೆರವನ್ನು ನೀಡುವುದು, ಆಹಾರ ಮತ್ತು ನೀರನ್ನು ಪೂರೈಕೆ ಮಾಡುವಂಥದ್ದು, ಸ್ವಯಂ ಸೇವಕ ದಳಗಳನ್ನ ಸಂಘಟನೆಯನ್ನು ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಮುನ್ನೆಚ್ಚರಿಕೆಯನ್ನು ನೀಡುವಂತಹ ಕ್ರಮಗಳನ್ನ ತಿಳಿಸುವಿಕೆ. ಇಂತಹ ಉತ್ತರಗಳನ್ನ ಬರೆದ್ರೆ ತಾವು ಸುಲಭವಾಗಿ ಅಂಕಗಳನ್ನ ಗಳಿಸಬಹುದಾಗುತ್ತೆ.
ಇನ್ನು ಸಾಮಾಜಿಕ ಸಮಸ್ಯೆಗಳಿಗೆ ಬಂದಂತ ಸಂದರ್ಭದಲ್ಲಿ ಅದು ಬಾಲಕಾರ್ಮಿಕ ಪದ್ಧತಿ ಇರ್ಬೋದು, ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಹೆಣ್ಣು ಶಿಶು ಹತ್ಯೆ ಇರ್ಬೋದು. ಈ ಎಲ್ಲ ಸಾಮಾಜಿಕ ಪದ್ಧತಿಗಳಿಗೆ ಕಾರಣಗಳೇನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಒಂದೇ ಆಗಿರುತ್ತೆ: ಬಡತನ, ಅನಕ್ಷರತೆ, ಸಾಲದ ಹೊರೆ, ಅಜ್ಞಾನ, ಸ್ತ್ರೀ ಅಸಮಾನತೆ, ಕಾನೂನಿನ ಕಳಪೆ ಅನುಷ್ಠಾನ. ಇದು ಏಕರೂಪವಾದಂತ ಉತ್ತರ ಆಗಿರುತ್ತೆ. ಹಾಗಾಗಿ ಇಂಥ ಉತ್ತರಗಳನ್ನ ತಾವು ಬರೀಬೇಕಾಗುತ್ತೆ. ಇನ್ನು ಅದೇ ಸಾಮಾಜಿಕ ಸಮಸ್ಯೆಗಳಿಂದ ಉಂಟಾಗುವಂತ ಪರಿಣಾಮಗಳು, ಯಾವುದೇ ಸಾಮಾಜಿಕ ಸಮಸ್ಯೆ ಆಗಿರ್ಬೋದು, ಅಂತಹ ಪರಿಣಾಮಗಳನ್ನು ನೋಡಿದಾಗ ಅದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಶೋಷಣೆ ಆಗುತ್ತೆ, ಲೈಂಗಿಕ ಕಿರುಕುಳ ಉಂಟಾಗುತ್ತೆ, ಮಕ್ಕಳ ಬಾಲ್ಯವನ್ನ ಕಸಿಯುತ್ತದೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ, ಸಾಮಾಜಿಕ ಅಭದ್ರತೆಯನ್ನು ಸೃಷ್ಟಿ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇಂತಹ ಉತ್ತರಗಳನ್ನ ತಾವು ಬರೀಬೇಕಾಗುತ್ತೆ. ಇನ್ನು ಅವುಗಳ ಪರಿಹಾರೋಪಾಯಗಳು, ಅದು ಯಾವುದೇ ಸಮಸ್ಯೆ ಇರಬಹುದು. ನೋಡಿ, ಇಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇರುವಂತಹ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಅವುಗಳಿಗೆ ಪರಿಹಾರವನ್ನ ಸೂಚಿಸಿ ಅಂತ ಪ್ರಶ್ನೆಗಳು ಬಂದಾಗ ಒಂದೇ ವಿಧವಾದಂತಹ ಉತ್ತರ: ಕಠಿಣ ಕಾನೂನುಗಳನ್ನ ಜಾರಿ ಮಾಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕು, ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಮಾಡಬೇಕು, ಮಕ್ಕಳ ಸಂರಕ್ಷಣಾ ಸಮಿತಿ ರಚನೆ ಆಗಬೇಕು ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನುವಂಥ ಉತ್ತರಗಳನ್ನ ತಾವು ಬರೀಬೇಕಾಗುತ್ತೆ. ನೀವೆಲ್ಲರೂ ಕೂಡ ಈ ರೀತಿಯಾದಂತಹ ಉತ್ತರಗಳನ್ನ ಬರೆಯುವುದರ ಮೂಲಕ ಉತ್ತಮ ಅಂಕಗಳನ್ನ ಗಳಿಸಿ ಮುಂಬರುವಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿ ಅಂತ ಆಶಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಡಯಟ್ನ ಪರವಾಗಿ ವಂದನೆಗಳು.